ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಜೆಡಿಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಮ್ಮಮ್ಮ ಏನು ವೆರೈಟಿ ಫುಡ್ ಮಾಡ್ತಿದ್ದಾರೆ ನೋಡ್ಕೊಂಬರೋಣ. ಹಾಯ್, ಇವತ್ತು ನನ್ನ ಮಕ್ಕಳು ಇಬ್ಬರೂ ನಾವೇ ವೆಲ್ಕಮ್ ಮಾಡ್ತೀವಿ ಇವತ್ತು ಅಂತ ಹೇಳಿ ವೆಲ್ಕಮ್ ಮಾಡಿದ್ದಾರೆ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಬಟರ್ ನಾನ್ ಮತ್ತು ಚಿಕನ್ ಫ್ರೈ. ಸಕ್ಕತ್ತಾಗಿದೆ, ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಫಸ್ಟಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ. 2 ಕಪ್ಪು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. 2 ಕಪ್ಪು ಮತ್ತು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಮೈದಾ ತುಂಬ ಹೆಲ್ತ್ಗೆ ಒಳ್ಳೆಯದಲ್ಲ, ಹಂಗಾಗಿ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಎರಡೂ ಅರ್ಧ ಪ್ರಮಾಣ ಹಾಕ್ಕೊಂಡಿದ್ದೀನಿ. ಅಂದರೆ 2 ಕಪ್ ಮೈದಾ, 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಈಸ್ಟ್ ಹಾಕ್ಕೊತಾ ಇದ್ದೀನಿ, ಡ್ರೈ ಈಸ್ಟು. ಈ ಈಸ್ಟ್ ಬಂದು ಎಲ್ಲ ಕಡೆಯೂ ಸಿಗುತ್ತೆ, ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಒಮ್ಮೆ ಚೆಕ್ ಮಾಡಿ ನೋಡಿ, ಈ ಥರ ಇರುತ್ತೆ ಪ್ಯಾಕೆಟು. ನಾನು ಬಂದು ಬೇಕ್ರಿ ಐಟಮ್ಸ್ ಅಂದರೆ ಕೇಕ್ ಐಟಮ್ಸ್ ಸಿಗುತ್ತಲ್ಲ, ಆ ಸ್ಟೋರಲ್ಲಿ ತೊಗೊಂಡಿದ್ದೀನಿ. ಹಂಗಾಗಿ ಅಲ್ಲಿ ತೊಗೊಂಡಿದ್ದು. ಈ ಥರ ಸಣ್ಣಕ್ಕೆ ರವೆ ಥರ ಇರುತ್ತೆ. ಇದು ಡ್ರೈ ಈಸ್ಟ್, ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನೆಕ್ಸ್ಟ್ ಬಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಇದನ್ನು ಜಾಸ್ತಿ ತೆಳು ಆಗಬಾರ್ದು, ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಬೇಕು. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಕಲಿಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿದ್ಕೋಬೇಕು, ಅಂದರೆ ನೀಟಾಗಿ ಕಲಿಸ್ಕೋಬೇಕು. ಈ ಥರ ಒಂದು ರೌಂಡ್ ಶೇಪ್ ಬರೋ ತನಕ ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡಬೇಕು. ಒಂದು ಅರ್ಧ ಮುಕ್ಕಾಲು ಅವರ್ ನೆನೆದ್ರೆ ಚೆನ್ನಾಗಾಗುತ್ತೆ. ನೆಕ್ಸ್ಟು ಒಂದು ಜಾರ್ಗೆ ಟೊಮೊಟೊ ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಸಣ್ಣ ಸೈಜು 3 ತೊಗೊಂಡಿದ್ದೀನಿ, ದಪ್ಪ ಸೈಜ್ ಆದರೆ 2 ಟೊಮೊಟೊ ಸಾಕಾಗುತ್ತೆ. ಟೊಮೊಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಅಂದರೆ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಚಿಕನ್ ಮಾಡ್ತಾಯಿದ್ದೀನಿ ಈಗ, ಅದಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಚಿಕನ್ ತೊಗೊಂಡಿದ್ದೀನಿ. ನಾನು ಒಲೆ ಮೇಲೆ ಇಟ್ಟಿಲ್ಲ, ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಚಿಕನ್ಗೆ ಒಂದು ಬಾಣಲಿಗೆ ಚಿಕನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 3 ಹಸಿರುಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರು 1 ಸ್ಪೂನು, ಖಾರ ನಿಮ್ಗೆ ಅಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಗರಂ ಮಸಾಲ 1 ಸ್ಪೂನು ಮತ್ತು ಚಿಕನ್ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬೋದು, 1 ಸ್ಪೂನ್ ಸಾಕಾಗುತ್ತೆ ನಮಗೆ. ನೆಕ್ಸ್ಟು ಒಂದು ಹಾಫ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಜ್ಯೂಸು ಫುಲ್ ಬೇಕಾದ್ರೆ ಹಾಕ್ಕೋಬೋದು, ನಮ್ಗೆ ಸ್ವಲ್ಪ ಹುಳಿ ಕಡಿಮೆನೇ ಸಾಕು ಅದಕ್ಕೋಸ್ಕರ, ಯಾಕೆಂದರೆ ಮೊಸರು ಹಾಕಿದ್ದೀವಲ್ಲ ಅದಕ್ಕೋಸ್ಕರ. 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ತುಪ್ಪ ಅಷ್ಟು ನೋಡಿ ಹಾಕ್ಕೊಳ್ಳಿ. ನನಗೆ 1 ಸ್ಪೂನ್ ಸಾಕು ಅನ್ನಿಸ್ತು, ಅದಕ್ಕೋಸ್ಕರ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಫ್ರೈಡ್ ಆನಿಯನ್ ತೊಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈಗ ಫ್ರೈಡ್ ಆನಿಯನ್ ರೆಡಿ ಆಗುತ್ತೆ. ನಾವು ಇದನ್ನು ಮಾಡಿ ಇಟ್ಕೋಬೋದು, ಸ್ಟೋರೇಜ್ ಮಾಡ್ಕೋಬೋದು. ನಾನು ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಕಾದಾಗ ಯೂಸ್ ಮಾಡ್ಕೊತೀನಿ. ಇದಾದಮೇಲೆ ಆಲ್ರೆಡಿ ನಾವು ಟೊಮೊಟೊ ರುಬ್ಕೊಂಡಿದ್ವಲ್ಲ, ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದನ್ನು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟು. ಈಗ ಇದನ್ನು ನೀಟಾಗಿ ಕಲಸಾಯಿತು. ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಕಡೆ ಇಟ್ಬಿಡೋಣ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಕಡೆ ಇಟ್ಟರೆ ಅದು ಮ್ಯಾರಿನೇಟ್ ಆಗ್ತಾ ಇರ್ತದೆ, ನೆನೀತಾ ಇರ್ತದೆ. ನೆಂದಾದ್ಮೇಲೆ ಅದು ನೆನೀತಾ ಇರಲಿ. ಒಂದು ಕಡೆ ನಾವು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಬಾತ್ ಎಲೆ ಹಾಕ್ಕೊಂಡಿದ್ದೀನಿ, ಮತ್ತು ಸೋಂಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಇಷ್ಟನ್ನು ಹಾಕ್ಕೊಂಡು ನೆಕ್ಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ, ಆ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಾವು ಆಲ್ರೆಡಿ ಮಸಾಲೆ ಎಲ್ಲ ಚಿಕನ್ಗೆ ಹಾಕಿದ್ವಲ್ವ, ಹಾಗಾಗಿ ನಾವು ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಯಾಕೆಂದರೆ ಚಿಕನ್ನು 1 ಅವರಿಂದ ನೀಟಾಗಿ ನೆಂದಿದೆ ಅಲ್ವಾ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಹಾಗಾಗಿ ಈಗ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ, ಒಂದು 5ರಿಂದ 10 ನಿಮಿಷ. ಅದಾದಮೇಲೆ ಮತ್ತೆ ಈ ಥರ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊತಾ ಇರಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ, ನಾವು ಮೊಸರು ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ಈಗ ಮತ್ತೆ ಒಂದು ಸರಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ನಿಮಗೆ ತೆಳು ಬೇಕು ಅನಿಸಿದ್ರೆ ನೀವು ನೀರು ಹಾಕ್ಕೋಬೋದು, ಇಲ್ಲ ನಮ್ಗೆ ಅಷ್ಟೇ ಸಾಕು ಅನಿಸಿದ್ರೆ ನೀವು ಅಷ್ಟರಲ್ಲೇ ಮಾಡ್ಕೋಬೋದು ಗಟ್ಟಿಗೆ. ನಾನು ಸ್ವಲ್ಪ ಮೀಡಿಯಮಾಗಿ ಗಟ್ಟಿಗಿರಲಿ ಅಂತಲೇ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ತೆಳು ಮಾಡ್ಕೊತಾ ಇಲ್ಲ. ಇದಾದಮೇಲೆ ನೀಟಾಗಿ ಬೇಯಕ್ಕೆ ಬಿಟ್ಟಿದ್ದೀನಿ. ಬೆಂದಾದಮೇಲೆ ನೀವು ರುಚಿಗೆ ಉಪ್ಪು ಸಪ್ಪೆ ನೋಡ್ಕೊಬೋದು. ಇವಾಗಲೇ ನೋಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರೋದು. ನನಗಂತೂ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ನನಗೆ ಅಡುಗೆ ಫಿಲ್ ಆಗೋದೇ ಇಲ್ಲ.
ಹಂಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಲಾಸ್ಟಿಗೆ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಸೋಯಾ ಸಾಸ್ ಯಾಕೆಂದರೆ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟು ಬೆಂದಿದೆ, ಈಗ ಆಗಿದೆ ಚಿಕನ್ನು. ಬನ್ನಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಡೋನ ಕಲಸಿಟ್ಟಿದ್ವಲ್ಲ, ಅಂದರೆ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ರೋಟಿಗೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈಗ ಇದನ್ನು ನೀಟಾಗಿ ಒಂದ್ಸರಿ ಮಿದ್ಕೊಂಡು ಯಾವ ಸೈಜು ಉಂಡೆಗಳು ಬೇಕೋ ಆ ಸೈಜ್ ತೊಗೋತಾ ಇದ್ದೀನಿ. ನೋಡಿ ನಾನು ಸ್ವಲ್ಪ ದಪ್ಪನೇ ತೊಗೋತಾ ಇದ್ದೀನಿ. ನೀವು ಚಿಕ್ಕದು ಮಾಡ್ಕೊಳ್ಳೋದಾದ್ರೆ ಚಿಕ್ಕ ಉಂಡೆ ಮಾಡ್ಕೋಬೋದು. ಈ ಥರ ತೊಗೊಂಡು ಇದನ್ನ ಈ ಥರ ಫುಲ್ ಒಂಥರ ಬಾಲ್ ಥರ ನೀಟಾಗಿ ಮಾಡ್ಕೋಬೇಕು, ಎಲ್ಲೂ ಕ್ರಾಕ್ ಇಲ್ದಿರೋ ಥರ. ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಮತ್ತು ಕ್ರಾಕ್ ಎಲ್ಲೂ ಬರಲ್ಲ. ನೀಟಾಗಿ ಬಾಲ್ ಥರ ಮಾಡ್ಕೋತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಈ ಥರ ಬಾಲ್ದೆಲ್ಲ ಮಾಡಿಟ್ಕೊತಾ ಇದ್ದೀನಿ. ಈಗ ಮಾಡಿಟ್ಕೊಂಡು ನಾನು ಸ್ವಲ್ಪ ಡ್ರೈ ಹಿಟ್ಟು ಅಂದರೆ ಒಣಗಿರೋ ಹಿಟ್ಟನ್ನ ಮೈದಾ ಹಿಟ್ಟನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈ ಥರ ನೀಟಾಗಿ ಒತ್ಕೋತಾ ಇದ್ದೀನಿ. ಇದನ್ನು ಒತ್ಕೋಬೇಕಾದ್ರೆ ನಿಮ್ಗೆ ಯಾವ ಶೇಪ್ ಬೇಕು, ರೌಂಡ್ ಬೇಕಾದರೆ ರೌಂಡ್ ಮಾಡ್ಕೋಬೋದು. ನಮ್ಮ ಮನೇಲಿ ನಮ್ಮ ಮಕ್ಕಳೆಲ್ಲ ಇಷ್ಟಪಡೋದು ನಾನ್ ಅಂದರೆ ಸ್ವಲ್ಪ ಉದ್ದುದ್ದ ಬರಬೇಕು, ಎಗ್ಸ್ ಥರ ಬರಬೇಕು ಅಂತಾರೆ, ಎಗ್ ಶೇಪಲ್ಲಿ. ಅದಕ್ಕೋಸ್ಕರ ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ. ಈಗ ಅದೇ ಥರ ಒತ್ಕೊತಾ ಇದ್ದೀನಿ. ಒತ್ಕೊಂಡು ಮೇಲೆ ಹೋಟೆಲ್ ಸ್ಟೈಲ್ ಬೇಕು ಅಂದರೆ, ನಮಗೆ ತುಂಬ ಟೇಸ್ಟ್ ಚೆನ್ನಾಗಿರಬೇಕು ಹೋಟೆಲ್ ಸ್ಟೈಲಲ್ಲಿ ಅಂದರೆ ಸ್ವಲ್ಪ ಕಪ್ಪೆಳ್ಳು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಅದ್ರ ಮೇಲೆ ಮತ್ತೊಂದು ಸರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಹಿಂಗೆ ಒತ್ಕೊಳ್ಬೇಕು. ಇದನ್ನು ಹಿಂಗೆ ಒತ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಿದೆ, ಸೇಮ್ ಹೋಟೆಲ್ ಥರನೇ ಕಾಣಿಸ್ತಾ ಇದೆ. ಈಗ ಇದಾದಮೇಲೆ ನೆಕ್ಸ್ಟ್ ತವ ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ತವ ಕಾಯಿದ್ಮೇಲೆ ನಾವು ಒತ್ಕೊಂಡಿದ್ದೀವಲ್ಲ, ಹಿಂದೆಗಡೆ ಪಾರ್ಟ್ಗೆ ಏನು ಮಾಡಬೇಕು, ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಬೇಕು, ನೀರು ಹಚ್ಕೋಬೇಕು. ನೀರು ಹಚ್ಕೊಂಡ್ರೆ ತವದಲ್ಲಿ ಕಚ್ಕೊಳ್ಬೇಕು. ಅದು ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕೋಬೇಡಿ. ಇದು ಈ ಥರ ಹಾಕಿದ್ಮೇಲೆ ನೀಟಾಗಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. 5 ನಿಮಿಷನೂ ಬೇಡ, ಕಡಿಮೆ ಊರಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬೇಯುತ್ತೆ. ಒಂದು ನಿಮಿಷ ಬೆಂದಾದ್ಮೇಲೆ ಈ ಥರ ಉಲ್ಟ ಮಾಡಿ ಬೇಯಿಸ್ಕೋಬೇಕು. ಯಾಕಂದ್ರೆ ನಾವು ನೀರು ಹಾಕಿದ್ದೀವಲ್ಲ, ಹಂಗಾಗಿ ಕಚ್ಕೊಂಡಿರ್ತದೆ ಅದು. ಈಗ ಉಲ್ಟ ಮಾಡಿ ಈ ಥರ ಬೇಯಿಸ್ಕೊಂಡ್ರೆ ಮೇಲೆಲ್ಲ ಚೆನ್ನಾಗಿ ಬೇಯುತ್ತೆ. ನಾನು ಸ್ವಲ್ಪ ಡೀಪಾಗಿ ಬೇಯಿಸ್ಕೊತ ಇದ್ದೀನಿ. ನನ್ನ ಮಕ್ಕಳಿಗೆ ಡೀಪಾಗಿ ಬೇಯಿಸಿದರೆ ತುಂಬ ಇಷ್ಟ ಆಗುತ್ತೆ. ನೀವು ಮೀಡಿಯಮಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಬೇಯಿಸ್ಕೊಂಡ್ರೆ, ತವನ ಉಲ್ಟ ಮಾಡಿ ಈ ಥರ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಸೇಮ್ ಹೋಟೆಲಲ್ಲಿ ಹೇಗೆ ಬಂದಿರುತ್ತೆ ಅದೇ ಟೇಸ್ಟು, ಅದೇ ಡಿಸೈನು, ಅದೇ ಕಲ್ಲರು ಎಲ್ಲ ಅದೇ ಥರನೇ ಇದೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಉಲ್ಟನೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ಇದೇ ಥರ ಸೇಮ್ ಎಲ್ಲನೂ ಅದೇ ಥರ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಹೋಟೆಲ್ಗಳಿಗೆಲ್ಲ ಹೋಗಿ ತಿನ್ನೋ ಬದಲು ಮನೇಲೇ ಈ ಥರ ಹೆಲ್ದಿಯಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು 1 ರೋಟಿ ತಿನ್ನಬೇಕಾ 2 ರೋಟಿ ತಿನ್ನಬೇಕಾ ಅಂತ ಯೋಚನೆ ಮಾಡೋ ಬದಲು ಮನೇಲಿ ಬೇಕಾದ್ರೆ ನೀವು ಎಷ್ಟು ರೋಟಿನಾರು ತಿನ್ಬೋದು, ಎಷ್ಟಾದರೂ ಮಾಡ್ಕೊ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸೂಪರಾಗಿರುತ್ತೆ, ಅಷ್ಟು ಹೆಲ್ದಿಯಾಗೂ ಇರುತ್ತೆ. ನೋಡಿ ಈಗ ಮತ್ತೆ ಅದೇ ಥರ ಮಾಡ್ಕೊತಾ ಇದ್ದೀನಿ. ಅದೇ ಥರ ಮಾಡಿ ಒಳಗಡೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ ತವನ ಉಲ್ಟ ಮಾಡಿ ಈ ಥರ ಬೇಯಿಸ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದ್ಸಾರಿ. ತವನ ಉಲ್ಟ ಮಾಡಿ ಈ ಥರ ಬೇಯಿಸ್ಕೊಂಡ್ರೆ ರೋಟಿ ನಮಗೆ ನೀಟಾಗಿ ಬರುತ್ತೆ, ಅಂದರೆ ಬಟರ್ ನಾನು ಚೆನ್ನಾಗಿ ಬೇಯುತ್ತೆ ಅಂತ. ಇದಾದಮೇಲೆ ನೆಕ್ಸ್ಟು ಈಗ ಬಟ್ರನ್ನ ಮೇಲೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಿಸಿ ಇದ್ದಾಗಲೇ ಅಪ್ಲೈ ಮಾಡ್ಕೋಬೇಕು. ಈ ಥರ ಹಚ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ಎಲ್ಲರಿಗೂ ಮಾಡಿಕೊಡಿ, ತುಂಬ ಖುಷಿಯಿಂದ ತಿಂತಾರೆ ಅಂತ ಹೇಳ್ತಾ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ, ಹಿಂಗೆ ಫುಲ್ ಫೋಲ್ಡ್ ಮಾಡಿದ್ರೂ ಸಹ ಅಷ್ಟು ಚೆನ್ನಾಗಿ ರಫ್ ಅಂತ ಇದೇನಿಲ್ಲ, ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಲೇಬೇಕು, ಅಷ್ಟು ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಇದೇ ಥರ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಇದೇ ಥರ ಹೊಸ ವೀಡಿಯೋಗಳ ಜೊತೆ ಬರ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್.